ಆತ್ಮೀಯರೇ ನಮಸ್ಕಾರ. ತಂದೆ ತಾಯಿಗಳು ತನ್ನ ಮಕ್ಕಳ ಬಗ್ಗೆ ಮದುವೆ ಆಗಬೇಕು ಅನ್ನೋ ಪ್ರಶ್ನೆ ಇದೆ ಎಲ್ಲರಿಗೂ. ಮದುವೆ ಆಗಬೇಕು ಅಂದರೆ ನಿಮ್ಮ ಮಕ್ಕಳಲ್ಲಿರುವ ಕಾಸ್ಮಿಕ್ ಎನರ್ಜಿನ ನೀವು ಪರೀಕ್ಷೆ ಮಾಡಿಕೊಂಡು ಪಾಸಿಟಿವ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಮದುವೆಗೋಸ್ಕರ ಒಂದು ಹಂತವನ್ನು ತಲುಪಿದಾಗ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸಿಗಬೇಕು ಅಂತ ಕಾತರದಲ್ಲಿರ್ತೇವೆ. ಆದರೆ ಹಲವಾರು ಪ್ರಯತ್ನಗಳಲ್ಲೂ ನಾವು ಏನೋ ಒಂದು ಸಮಸ್ಯೆಗಳಿಂದ, ಶಾಸ್ತ್ರಗಳಿಂದ ನಾವು ಆ ಸಮಸ್ಯೆಯಲ್ಲಿ ಸಿಗಾಕೊಂಡು ಬಿಡ್ತೀವಿ. ಅದಕ್ಕೆ ಕಾರಣ ಏನಂದರೆ ನಮ್ಮೊಳಗೆ ಒಂದು ಕಾಸ್ಮಿಕ್ ಪವರ್ ಇದೆ. ಅದನ್ನು 7 ಶಕ್ತಿ ಕೇಂದ್ರಗಳು, ನೀವು ಮದುವೆ ಆಗುವಂಥ ನಿಮ್ಮ ಮಗನಲ್ಲಿ, ನಿಮ್ಮ ಮಗಳಲ್ಲಿರುವಂಥ ಆ ಶಕ್ತಿಗಳನ್ನು ನೀವು ಪಾಸಿಟಿವ್ ಮಾಡಿಕೊಂಡ್ರೆ ಅನುರೂಪನಾದ ಒಂದು ಗಂಡು, ಅನುರೂಪಳಾದ ಹೆಣ್ಣು 100% ನಿಮಗೆ ಸಿಗುತ್ತೆ. ಹೇಗೆ ಸಾಧ್ಯ? ನೀವು ನಮ್ಮ ಫೌಂಡೇಶನ್ನ ಭೇಟಿ ಮಾಡಿ ಇದರ ಬಗ್ಗೆ ಎನರ್ಜಿನ ಚೆಕ್ ಮಾಡ್ಕೋಬೋದು. ನಿಮ್ಮ ಮಗುವಿಗೆ ಸ್ವಾಧಿಷ್ಠಾನ ಚಕ್ರ ಅಂತ ಇದೆ, ಆಜ್ಞಾ ಚಕ್ರ ಅಂತ ಇರುತ್ತೆ. ಆ ಭಾಗದಲ್ಲಿ ಎನರ್ಜಿ ಹೇಗಿದೆ, ನೆಗೆಟಿವ್ ಆಗಿದ್ದರೆ ಬೇಗ ಆ ಒಂದು ಮದುವೆ ಒಂದು ಸಂಬಂಧ ಕೂಡಿ ಬರಲಿಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಕಲ್ಯಾಣ ಭಾಗ್ಯ ಕೂಡಿ ಬರಲಿಕ್ಕೆ ಕಷ್ಟವಾಗುತ್ತೆ. ಅದು ಹೇಗಿದೆ ಎನರ್ಜಿ ಮಗುವಿನಲ್ಲಿ, ನಿಮ್ಮ ಮಗಳಲ್ಲಿ, ನಿಮ್ಮ ಮಗಳ ಮಗನಲ್ಲಿ ಆ ಎನರ್ಜಿ ನೆಗೆಟಿವ್ ಆಗಿದ್ದರೆ ಬೇಗ ಸಂಬಂಧ ಕೂಡಿ ಬರೋದಿಲ್ಲ. ನೂರಾರು ಸಂಬಂಧಗಳು ನೋಡ್ತೀವಿ, ಏನೋ ಕಾರಣದಿಂದ ಅದು ಮಿಸ್ಪ್ಲೇಸ್ ಆಗ್ತಾ ಇರುತ್ತೆ ಅಥವಾ ಇದಾಗ್ತಾ ಇರುತ್ತೆ. ಶಾಸ್ತ್ರಗಳು ಒಂದಾದರೂ ಸಹ ಈ ಮದುವೆ ಶಾಸ್ತ್ರ ಕೂಡಿ ಬರಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಮುಖ್ಯವಾದ ಒಂದು ಶಾಸ್ತ್ರ ಯಾರು ಅಂದರೆ ನಿಮ್ಮ ಮನೋಶಾಸ್ತ್ರ. ಈ ಮನೋಶಾಸ್ತ್ರ ನಿಮ್ಮೊಳಗೆ ಇದೆ, ನಿಮ್ಮ ಮಗನಲ್ಲಿದೆ, ಮಕ್ಕಳಲ್ಲಿದೆ, ನಿಮ್ಮಲ್ಲೂ ಇದೆ. ಹಾಗೆ ನಿಮ್ಮಲ್ಲಿರುವಂಥ ಆ ಒಂದು ಅಂತರಂಗದ ಶಕ್ತಿ, ನಿಮ್ಮ ಮಕ್ಕಳಲ್ಲಿರುವಂಥ ಅಂತರಂಗದ ಶಕ್ತಿಯನ್ನು ನೀವು ಪರೀಕ್ಷೆ ಮಾಡಿಕೊಂಡಾಗ ನಿಮ್ಮ ಮಕ್ಕಳಿಗೆ ಅತ್ಯಂತ ಶೀಘ್ರವಾಗಿ ಈ ಒಂದು ಮದುವೆಯ ಯೋಗ ಕೂಡಿ ಬರುತ್ತೆ, ಕಲ್ಯಾಣ ಯೋಗ ಕೂಡಿ ಬರುತ್ತೆ. ಅಂತರಂಗದ ಶಕ್ತಿ ಸ್ಟ್ರಾಂಗ್ ಇರಬೇಕು. ಮದುವೆಯ ಭಾಗ್ಯ ಕೂಡಿ ಬರಬೇಕಂದ್ರೆ ಹೆಣ್ಣಿನಲ್ಲಾಗಲಿ ಗಂಡಿನಲ್ಲಾಗಲಿ ಬಾಂಧವ್ಯ ಚೆನ್ನಾಗಿರಬೇಕು. ಎಷ್ಟೋ ಶಾಸ್ತ್ರಗಳನ್ನು ನೋಡಿ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಶಾಸ್ತ್ರಗಳು ಒಪ್ಪಿಕೊಂಡು ಅಲ್ಲಿ ಬರುವಂಥ ಗಣಕೂಟಗಳೆಲ್ಲ ಚೆನ್ನಾಗಿದ್ದು ಎಲ್ಲ ಶಾಸ್ತ್ರಗಳು ಓಕೆ ಮಾಡಿ ಮದುವೆಗಳು ಮಾಡ್ತೀವಿ. ಆದರೆ ಕೆಲವು ಟೈಮಲ್ಲಿ ಆ ಮದುವೆ ಮುರಿದು ಹೋಗ್ಬೋದು, ಅಥವಾ ಅಲ್ಲಿ ಬರುವಂತಹ ಒಂದು ಗಂಡ ಹೆಂಡತಿ ನಡುವೆ ಒಂದು ಕಲಹದಿಂದ ಅವರು ದೂರ ಆಗಿ ಡೈವರ್ಸ್ಗಳು ಆಗೋ ಲೆವೆಲ್ಲೂ ಇರುತ್ತೆ. ಅದನ್ನು ಮೀರಬೇಕಂದ್ರೆ ಮಾನಸಿಕ ಶಾಸ್ತ್ರ, ಮನೋಶಾಸ್ತ್ರ ಸ್ಟ್ರಾಂಗ್ ಇರಬೇಕು. ಆ ಮನೋಶಾಸ್ತ್ರಕ್ಕೆ ಹತ್ತಿರವಾಗಿರುವುದು ನಮ್ಮ ಪ್ರತಿಯೊಬ್ಬ ಮಾನವರಲ್ಲಿರುವಂಥ ಶಕ್ತಿ ಕೇಂದ್ರಗಳು. ಆ 7 ಶಕ್ತಿ ಕೇಂದ್ರಗಳಲ್ಲಿ ಯಾವ ರೀತಿಯ ಶಕ್ತಿ ಇದೆ ಮಗುವಿಗೆ, ನಿಮ್ಮ ಮಗಳಿಗೆ, ನಿಮ್ಮ ಮಗನಿಗೆ ಅಂತ ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನಿಮಗೆ ರಿಸಲ್ಟ್ ಕೊಡ್ತೀವಿ. ನೀವು ದೂರದಲ್ಲಿದ್ದರೆ ನೀವು ಫೋಟೋ ಕಳಿಸ್ಬಿಟ್ಟು ನಿಮ್ಮ ಮಗುವಿನ ಎನರ್ಜಿ ಚೆಕ್ ಮಾಡ್ಕೋಬೋದು. ಅಥವಾ ಬೆಂಗಳೂರಲ್ಲಿ ಆದರೆ ಹತ್ತಿರದಲ್ಲಿದ್ದರೆ ನೀವು ಬಂದು ನಮ್ಮ JP ನಗರ ಸೆಂಟ್ರಿಗೆ ಬಂದು ಭೇಟಿ ಮಾಡಿ ನಿಮ್ಮ ಮಕ್ಕಳ ಎನರ್ಜಿನ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಪರಿಹಾರವನ್ನು ಸಹ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀವಿ. ಅಲ್ಲಿರುವ ನೆಗೆಟಿವ್ ಎನರ್ಜಿನ ಹೇಗೆ ತೆಗಿಬೇಕು, ಹೇಗೆ ನೀವು ಪಾಸಿಟಿವ್ ಆಗಬೇಕು, ಹೇಗೆ ನಿಮ್ಮ ಜೀವನವನ್ನು ಮಕ್ಕಳು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಆ ಮದುವೆ ಆಗುವಂಥ ಗಂಡು ಹೆಣ್ಣು ಮಕ್ಕಳು ದಾಂಪತ್ಯ ಜೀವನವನ್ನು 100 ವರ್ಷ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಅವರಿಗೆ ಮುಂದೆ ಹುಟ್ಟುವಂಥ ಮಕ್ಕಳು ಸಹ ಸುಂದರವಾಗಿ, ಶ್ರೇಷ್ಠವಾಗಿ ಹುಟ್ಟಬೇಕು, ಜನ್ಮ ಪಡ್ಕೋಬೇಕಂದ್ರೆ ಅವರ ಅಂತರಂಗದಲ್ಲಿರುವ ಆ ಚಕ್ರಗಳ ಶಕ್ತಿ, ಅವರ ಮನೋಶಾಸ್ತ್ರ ಸ್ಟ್ರಾಂಗ್ ಇರಬೇಕು. ಆ ಮನೋಶಾಸ್ತ್ರವನ್ನು ಶಾಶ್ವತವಾಗಿ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಪ್ರಾಕ್ಟಿಕಲ್ ಆಗಿ, ಸೈಂಟಿಫಿಕ್ ಆಗಿ, ಸ್ಪಿರಿಚುವಲ್ ಆಗಿ ನಾವು ಹೇಳ್ಕೊಡ್ತೀವಿ. ಹಾಗಾಗಿ ನೀವು ಯಾರು ತಡ ಮಾಡಬೇಡಿ. ಸುಮಾರು ಸಮಯ ಮುಂದಕ್ಕೆ ಆಗ್ತಲೇ ಇರ್ತಾರೆ ಹೆಣ್ಮಕ್ಳು, ಗಂಡು ಮಕ್ಕಳು, ನಮಗೆ ಇವಾಗ ಬೇಡ ಅವಾಗ ಬೇಡ ಅಂತ ತಡ ಆಗ್ತಲೇ ಇರುತ್ತೆ. ಕಾರಣ ಅವರು ತಡ ಮಾಡ್ಕೋತಿರ್ತಾರೆ ಮತ್ತು ಅವರ ಶಾಸ್ತ್ರಗಳು ಮತ್ತು ತಡ ಆಗ್ತಿರುತ್ತೆ. ಮತ್ತು ಇವತ್ತಿನ ಕಾಲದಲ್ಲಿ ಬೇಗ ಹೆಣ್ಣಿಗೆ ಗಂಡು ಸಿಗ್ತಾಯಿಲ್ಲ, ಹೆಣ್ಣಿಗೆ ಗಂಡು ಸಿಗ್ತಾಯಿಲ್ಲ. ಆ ಸಮಸ್ಯೆಗಳಿಂದ ಹೊರಬರಬೇಕು ತಂದೆ ತಾಯಂದಿರು. ತಾವೆತ್ತಿರೋ ಮಕ್ಕಳಿಗೆ ಒಂದು ಒಳ್ಳೆ ಭಾಗ್ಯ ಕೂಡು ಬರಬೇಕು, ಕಲ್ಯಾಣ ಭಾಗ್ಯ, ಒಂದು ಯೋಗ ಕೂಡು ಬರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಆದರೆ ಅದು ಸಮಯ ಕೂಡು ಬರೋದಿಲ್ಲ. ಆ ಕೂಡು ಬರುವಿಕೆಗೆ ಕಾರಣ ಏನಂದರೆ ಚಕ್ರಗಳಲ್ಲಿರುವ ಮನೋಶಾಸ್ತ್ರ. ಅದು ಫಿಸಿಕಲಿ ಹೇಗಿದೆ, ಮೆಂಟಲಿ ಹೇಗಿದೆ ಎನರ್ಜಿ, ಸ್ಪಿರಿಚುವಲಿ ಹೇಗಿದೆ, ಎಮೋಷ್ನಲಿ, ಇದೆಲ್ಲವನ್ನು ನಾವು ಪರೀಕ್ಷೆ ಮಾಡಿ ಇದು ನಿಮಗೆ ವಿದಿನ್ ಎ ಸೆಕೆಂಡಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅದು ನಾವು ಫೋಟೋದಲ್ಲಿ ಸ್ಕ್ಯಾನ್ ಮಾಡಿ ನಿಮಗೆ ರಿಸಲ್ಟ್ ಕಳಿಸ್ಕೊಡ್ತೀವಿ. ವಾಟ್ಸಪ್ಪಲ್ಲಿ ಸಹ ತಿಳಿಸ್ಕೊಡ್ತೀವಿ. ನಿಮ್ಮ ವೀಡಿಯೋದಲ್ಲೂ ಸಹ ನಾವು ರಿಸಲ್ಟ್ ಕಳಿಸ್ಕೊಡ್ಬೋದು. ಹಾಗಾಗಿ ನೀವು ನಿಮ್ಮ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಆ ಮಕ್ಕಳ ಒಂದು ಎನರ್ಜಿಯನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಅವರ ಕಲ್ಯಾಣ ಭಾಗ್ಯ ಹೇಗೆ ಕೂಡು ಬರಬೇಕು, ಅವರ ಪರ್ಸೆಂಟೇಜ್ ಎಷ್ಟಿದೆ, ಯಾವ ಎನರ್ಜಿ ಎಷ್ಟಿದೆ, ಕಲ್ಯಾಣ ಭಾಗ್ಯ ಈ ಹುಡುಗಿ ಇವರಿಗೆ ಅನುರೂಪರಾಗ್ತಾರೆ, ಎಲ್ಲ ನಾವು ಸ್ಕ್ಯಾನ್ ಮಾಡಿ ಹೇಳ್ಕೊಡ್ತೀವಿ. ಯಾವುದೇ ನೀವು ಚಿಂತೆ ಮಾಡೋದು ಬೇಡ. ಅವರು ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ನೀವು ಅದನ್ನು ರೂಪಿಸ್ಬೇಕು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೇಕಂದ್ರೆ ಈ ಅಂತರಂಗದ ಶಕ್ತಿಯನ್ನು ನೀವು ಪಾಸಿಟಿವ್ ಮಾಡಿಕೊಳ್ಳೇಬೇಕು. ನಾವೇನೋ ಖರ್ಚು ಮಾಡಿದ್ವಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದ್ವಿ, ಮಕ್ಕಳಿಗೆ ಮದುವೆ ಮಾಡಿಕೊಟ್ವಿ ಅಂತ ನಾವೇನೋ ಶ್ರಮ ಪಡ್ತೀವಿ. ಆದರೆ ಅದರ ಫಲಿತಾಂಶ ಚೆನ್ನಾಗಿರಬೇಕು ಅಂದರೆ ಅವರ ಅಂತರಂಗದ ಶಕ್ತಿ ಸ್ಟ್ರಾಂಗ್ ಇರಬೇಕು. ಅದು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕಂತ ನಾವು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ ನಮ್ಮ ಚಕ್ರಯೋಗ ಫೌಂಡೇಶನ್ಗೆ. ಪ್ರಜಾಧ್ವನಿ ಚಾನಲ್ ಮೂಲಕ ನೀವು ಎಷ್ಟು ಜನಕ್ಕೆ ಇದನ್ನು ಬೇರೆಯವರಿಗೆಲ್ಲ ತಲುಪಿಸ್ಬೋದು. ಎಲ್ಲರಿಗೂ ತಲುಪಬೇಕಿದು. ಎಲ್ಲ ಕುಟುಂಬದಲ್ಲೂ ಶಾಂತಿ, ಸಮೃದ್ಧಿ, ದಾಂಪತ್ಯ ಜೀವನ ಚೆನ್ನಾಗಿರಬೇಕು.
ಅದಕ್ಕೋಸ್ಕರ ನಾವು ಕೂಲಂಕುಷವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮ್ಮ ಚಾನಲ್ನ ಭೇಟಿ ಮಾಡಿ, ನಮ್ಮ ನಂಬರ್ ಕೊಡ್ತೀವಿ, ಅದನ್ನು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ 100% ಅನುರೂಪನಾದ ವರ, ಅನುರೂಪನಾದ ವಧು ಸಿಕ್ಕೇ ಸಿಗ್ತಾರೆ, ಚಿಂತೆ ಮಾಡಬೇಡಿ. ಬನ್ನಿ, ನಿಮ್ಮೆಲ್ಲರಿಗೂ ಸ್ವಾಗತ. ಧನ್ಯವಾದಗಳು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.